ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ನಾನು ಮತ್ತು ಕೆಜಿಎಫ್ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಅವರು ಕೂಡ ಹಾಜರಿದ್ದರು. ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇದರಲ್ಲಿ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡು ಪ್ರತ್ಯೇಕವಾಗಿ ಮಾಡುವಂಥ ಪ್ರಸ್ತಾವನೆಯನ್ನು ಬಂತು. ಈ ವಿಚಾರವಾಗಿದ್ದೇ ನಗರಾಭಿವೃದ್ಧಿ ಇಲಾಖೆಯ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು, ಕಮಿಷನರ್ ಆಗಿರ್ತಕ್ಕಂಥ ಚಲಪತಿಯವರು, ನಾನು ಮತ್ತು ಶಾಸಕರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ರು. ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಪ್ರಾಧಿಕಾರ ಕೆಜಿಎಫ್ ಪ್ರಾಧಿಕಾರ ಮಾಡೋದ್ರಿಂದ ಯಾವ್ಯಾವ ಕ್ಷೇತ್ರಕ್ಕೆ ಲಾಭ ನಷ್ಟ ಲೆಕ್ಕಾಚಾರಗಳನ್ನು ಮಾತಾಡಿದಾಗ ಇವತ್ತು ಇದೇನಾಗಿದೆ, ಕೆಜಿಎಫಲ್ಲಿ ಮಾತ್ರ ಇದ್ದರೆ ಕೆಜಿಎಫಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಕೆಜಿಎಫ್ ನಗರ, ಕೆಜಿಎಫ್ ಏನು ನಗರ ವ್ಯಾಪ್ತಿ ಇದೆ ಅಲ್ಲಿಂದ 5 ಕಿಲೋಮೀಟರ್ ಬರ್ತಕ್ಕಂಥ ಪ್ರದೇಶಗಳನ್ನು ಜೊತೆಗೆ ಈ ಅಭಿವೃದ್ಧಿ ಆಗಿರ್ತಕ್ಕಂಥ ಹೋಬಳಿ ಹೆಡ್ ಕ್ವಾರ್ಟರ್ಗಳು, ಉದಾಹರಣೆಗೆ ಬೇತಮಂಗಲ, ಕ್ಯಾಸಂಬಳ್ಳಿ, ಸುಂಡ್ರಪಾಳ್ಯ, ಈ ನಗರಗಳನ್ನು ಹೊರತು ತಗೊಂಡ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಬಹುತೇಕ ಇರ್ತಕ್ಕ ಎಲ್ಲರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಕೊಡಲಿಕ್ಕೆ ಅವರಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಟ್ಟು ಆಡಳಿತವಂತವನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಅದೇ ರೀತಿ ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಬಂಗಾರಪೇಟೆ ಬರ್ತಕ್ಕಂಥ ವ್ಯಾಪ್ತಿ ಬರ್ತಕ್ಕಂಥ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್, ಹೋಬಳಿ ಹೆಡ್ ಆಗಿರ್ತಕ್ಕಂಥ ಬೂದಿಕೋಟೆ, ಕಾಮಸಮುದ್ರ ತಲಾ 1 ಕಿಲೋಮೀಟರ್, ಈ ವ್ಯಾಪ್ತಿಗಳನ್ನು ಗುರುತು ಮಾಡೋದ್ರಿಂದ ಆ ಭಾಗದ ಜನರಿಗೆ ಅಲ್ಲೇ ಸೇವೆ ಸಿಗ್ತದೆ. ಬಂಗಾರಪೇಟೆ ವ್ಯಾಪ್ತಿ ಜನರು ಕೆಜಿಎಫ್ ಬರೋದು ಅಗತ್ಯ ಇರೋದಿಲ್ಲ, ಅವ್ರಿಗೆ ಆ ಭಾಗದಲ್ಲೇ ಸೇವೆ ಸಿಗ್ತದೆ. ಹಾಗಾಗಿ ಬಂಗಾರಪೇಟೆ ಕೆಜಿಎಫ್ ಎರಡೂ ಭಾಗಗಳಿಗೆ ಒಳ್ಳೆಯದಾಗ್ತದೆ. ಆ ಉದ್ದೇಶದಿಂದ ಇವೆಲ್ಲ ಲೆಕ್ಕಾಚಾರವನ್ನು ಗಮನಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಪ್ರತ್ಯೇಕವಾಗಿ ಬುಡ ಮಾಡಬೇಕು. ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರನ ಬಂಗಾರಪೇಟೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ಆ್ಯಸ್ ಯೂಶುವಲ್ ಆಗಿ ಈ ಕೆಜಿಎಫ್ ಅಥಾರಿಟಿ ಹಂಗೆ ಉಳಿತದೆ. ಭಾಳ ಜನ ಕನ್ಫ್ಯೂಸ್ ಇದೆ, ಇಲ್ಲಿ ಇದನ್ನು ಮುಚ್ಚಲ್ಲಿ ತಗೊಳ್ತಾರೇನೋ ಅಂತ. ಖಂಡಿತ ಇಲ್ಲ, ಕೆಜಿಎಫ್ ನಗರ ಪ್ರಾಧಿಕಾರ ಇಲ್ಲೇ ಉಳಿತದೆ, ಇನ್ನು ಸ್ಟ್ರೆಂಥನ್ ಆಗ್ತದೆ. ಈಗ ಅಭಿವೃದ್ಧಿ ಪ್ರಾಧಿಕಾರದಿಂದ ಇರ್ತಕ್ಕ ಜಾಗದಲ್ಲಿ ಇವತ್ತು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಕಚೆ ಹೊರಟಿದ್ದಾರೆ. ಅನೇಕ ಭಾಗಗಳಲ್ಲಿ ಬಡಾವಣೆ ಮಾಡ್ತಕ್ಕಂಥದ್ದು, ಬೇತಮಂಗಲ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕ್ಯಾಸಂಬಳ್ಳಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಇವೆಲ್ಲ ಸಮಗ್ರವಾಗಿ ಸುಂಡ್ರಪಾಳ್ಯ ಮತ್ತು ಅಪ್ ಟು ರಾಜಪೇಟೆ ತನಕ ಏನಿವತ್ತು APMC ಮಾರುಕಟ್ಟೆ ಆಗ್ತಾ ಇದೆ, ಅವೆಲ್ಲವನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ಬೇಕು ಅಂತೇಳಿ ಈ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಹಾಗೇ ಉಳಿಸ್ತೇವೆ. ಯಾವುದೇ ಕಾರಣ ಕೂಡ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೂ ಹೋಗೋದಿಲ್ಲ. ನಾವು ಬಂಗಾರಪೇಟೆ ಅಭಿವೃದ್ಧಿ ದೃಷ್ಟಿಯಿಂದ ಬಂಗಾರಪೇಟೆಯಲ್ಲಿ ಬುಡ ಬಂಗಾರಪೇಟೆ ಅರ್ಬನ್ ಅಥಾರಿಟಿಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೂ ಇಲ್ಲ. ಈ ಬಗ್ಗೆ ಒಂದು ಸಂಸ್ಥೆ ಯಾವುದೋ ಒಂದು ಇಂಡಿಯನ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ BJPಯ ಕೆಲವು ಗೌರವಾನ್ವಿತ ಸುರೇಶ್ ಬಾಬುರವರು ಕೂಡ ಪ್ರತ್ಯೇಕ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಆ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಸಭೆಯಲ್ಲಿ. ಸಭೆ ಮಾಡಿದಾಗ ಒಮ್ಮತ ಅಭಿಪ್ರಾಯ ಏನಪ್ಪ ಅಂದರೆ ಕೆಜಿಎಫಲ್ಲಿ ಇಲ್ಲೇ ಕಚೇರಿ ಉಳ್ಕೊಳ್ಳುತ್ತೆ, ಈ ಭಾಗವನ್ನು ಇನ್ನಷ್ಟು ಸ್ಟ್ರೆಂಥನಿಂಗ್ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಜೊತೆಗೆ ಇವತ್ತು ಕ್ಯಾಸಂಬಳ್ಳ ಬೇತಮಂಗಲವನ್ನು ಹೊಸದಾಗಿ ಸೇರಿಸ್ಕೊಳ್ಳೋದ್ರಿಂದ ಕೆಜಿಎಫ್ಗೆ ಈ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿ ಸೇರಿಸ್ಕೊಳ್ಳೋದ್ರಿಂದ ಬಹುಶಃ ಕೆಜಿಎಫ್ ನಗರಾಭಿವೃದ್ಧಿ ಬರೋದಕ್ಕೆ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂಥದ್ದು, ಹೆಚ್ಚು ಚಟುವಟಿಕೆಗಳು ಇವೆಲ್ಲ. ಮತ್ತು ಈ ಒಂದು ವಿಶೇಷವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ 294 ಎಕರೆಯಲ್ಲಿ ಮಾಡ್ತಕ್ಕಂಥ
ಟೌನ್ಶಿಪ್ ಕೂಡ ಒಳಪಡೋದ್ರಿಂದ ಬಹುಶಃ ಜಾಗ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು KGF ಅನ್ನು ಇಲ್ಲೇ ಉಳಿಸಿ ಬಂಗಾರಪೇಟೆಯಲ್ಲಿ ಪ್ರತ್ಯೇಕವಾಗಿ ಬುಡಾವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಸರ್ಕಾರಿ ಒಪ್ಪಿಗೆ ಕೊಡುತ್ತೆ. ಪ್ರಿಲಿಮಿನರಿಯಾಗಿ ಸಭೆಯನ್ನು ಮಾಡಿದ್ದೇವೆ. ಕಾನೂನು ಪ್ರಕಾರ ನಾರ್ಮಲ್ ಪ್ರಕಾರ ಮಾಡ್ತಾ ಇದ್ದೀವಿ. ಯಾವುದೇ ಕಾನೂನನ್ನು ನಾವು ವೈಲೇಷನ್ ಮಾಡ್ತಾ ಇಲ್ಲ. ಕಾನೂನು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡದೆ ಕಾನೂನು ತರತಕ್ಕಂಥ ತಜ್ಞರ ಅಭಿಪ್ರಾಯ ಪಡೆದು ಒಟ್ಟಿಗೆ ಆ ಒಂದು ನಗರ ಯೋಜನಾಧಿಕಾರದ ಇಲಾಖೆಗಳ ಅಭಿಪ್ರಾಯ ಪಡೆದು ಅವರ ಅಭಿಪ್ರಾಯಗಳಂತೆ ನಿಯಮಾವಳಿ ಪ್ರಕಾರ ಮಾಡ್ತಾ ಇರೋದ್ರಿಂದ ಸರ್ಕಾರದಲ್ಲಿ ಅನುಮೋದನೆ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಎಲ್ಲ ಬಂದು ನಗರ ಬಂಗಾರಪೇಟೆ ತಾಲೂಕಾಗ್ಲಿ KGF ತಾಲೂಕಾಗ್ಲಿ ಅಭಿವೃದ್ಧಿ ಆಗುತ್ತೆ. ಮುಂದೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅದರದ್ದು ದೃಷ್ಟಿಕೋನ ಇಟ್ಕೊಂಡು ಮುಂದೊಂದು ದೃಷ್ಟಿಕೋನ ಇಟ್ಕೊಂಡು ಆಲೋಚನೆ ಮಾಡಿ ಇಬ್ರು ಅಂದ್ರೆ ನಾನು ಮತ್ತೆ ಬಂಗಾರಪೇಟೆ ಶಾಸಕರ ಒಂದು ಆಲೋಚನೆಯಲ್ಲಿ ಬಂದಿರುವಂತ ವಿಚಾರ. ಟೌನ್ಶಿಪ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿರ್ಬೋದು, 1,000 ಎಕರೆಯಲ್ಲಿ ಮುಂದೆ ಬರ್ತಾ ಇವುಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ KGF ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಬಂಗಾರಪೇಟೆ ಡೆವಲಪ್ಮೆಂಟ್ ಅಥಾರಿಟಿ ಯಾಕೆ ಬೇಕು ಅಂದರೆ ಜನಸಾಮಾನ್ಯರಿಗೆ ಮತ್ತು ಸ್ಥಳೀಯವಾಗಿರುವಂಥವ್ರಿಗೆ ಏನೇ ಆ ವ್ಯಾಪ್ತಿಗೆ ಬರುವಂಥ ಕೆಲಸ ಕಾರ್ಯಗಳಿಗೆ ಪ್ರತ್ಯೇಕ ಮಾಡಿಕೊಳ್ಳೋದ್ರಿಂದ ಅಲ್ಲಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಸ್ಥಳೀಯರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೂರದೃಷ್ಟಿ ಅಷ್ಟೇ. ದೂರದೃಷ್ಟಿ ಮುಂದೆ ನಮ್ಮ ಟೌನ್ಶಿಪ್ ಡೆವಲಪ್ ಆಗುತ್ತೆ. 1000 ಎಕರ್ಸಲ್ಲಿ ಇಂಡಸ್ಟ್ರೀಸು ಇಂಟಿಗ್ರೇಟೆಡು ಮತ್ತು ಇದೇ ಒಂದು ಜಾಗದಲ್ಲಿ ಕೆಲಸ ಜಾಸ್ತಿ ಒತ್ತಡ ಆ ಥರದ್ದು ಆಗೋದು ಬೇಡ ಅಂತ ಮುಂದೆ 5-6 ವರ್ಷ ಅಥವಾ 10 ವರ್ಷದ ದೂರದೃಷ್ಟಿ ಇಟ್ಕೊಂಡಾಗ ಎರಡೂ ನಗರಗಳು ಒಂದೇ ರೀತಿ ಬೆಳವಣಿಗೆ ಆಗುತ್ತೆ. ಇಂಡಸ್ಟ್ರೀಸ್ ಬರ್ತಾ ಮತ್ತು ಇಲಾಖೆಗೂ ಕೆಲಸದ ಒತ್ತಡ ಆಗುತ್ತೆ. ಆವಾಗ ಆ ಒತ್ತಡಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ತಾಲೂಕಿಗೆ ಸಪ್ರೇಟು, ಆ ತಾಲೂಕಿಗೆ ಸಪ್ರೇಟು, ಅಭಿವೃದ್ಧಿ ಆಗ್ತಾ ಆ ಥರದ ಆಲೋಚನೆ ಮಾಡಬೇಕಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಗೆ ಬಂದಿದೆ, ಬೇರೆ ಬೇರೆ ಇಲಾಖೆಗಳು ಹೇಗೆ ಪ್ರತ್ಯೇಕ ಹಾಕೊಂಡು ಕೆಲಸದ ಒತ್ತಡದ ಮೇಲೇನೆ ಅಲ್ವಾ ಇವೆಲ್ಲ ಪ್ರತ್ಯೇಕ ಆಗಿ ಒಂದೊಂದು ಅದೇ ರೀತಿನೂ ಇದು ಅದೇ ದೂರದೃಷ್ಟಿ ಅಷ್ಟೇ. ಮುಂದೆ ನಗರಗಳು ಎರಡೂ ಅಭಿವೃದ್ಧಿ ಆಗುತ್ತೆ. ಇಂಡಸ್ಟ್ರೀಸ್ ಬರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ಅಭಿವೃದ್ಧಿ ಆಗುತ್ತೆ, ಸ್ಥಳೀಯವಾಗಿ ಬೆಳವಣಿಗೆಗಳಾಗುತ್ತೆ ಅನ್ನೋ ಒಂದೇ ದೃಷ್ಟಿಕೋನ. ಈಗ 7-10 ಇಯರ್ಸ್ ಬ್ಯಾಕ್ ಅಂದ್ಕೊಂಡ್ರು ಇಲ್ಲ, ಅದನ್ನ ಎರಡು ಇತ್ತಮ್ಮ. ಮೊದಲು KGF ಬಂಗಾರಪೇಟೆ ಕೋಲಾರ ಮೂರನ್ನು ಮರ್ಜ್ ಮಾಡಿ ಒಂದು ಕಾರ್ಪೊರೇಷನ್ ಮಾಡಬೇಕು ಅಂತ ಪ್ರಪೋಸಲ್ ಇತ್ತು. ಇಲ್ಲ, ಆ ಪ್ರಪೋಸಲ್ ಇಲ್ಲ. ಕೋಲಾರ ಪ್ರತ್ಯೇಕ, ಬಂಗಾರಪೇಟೆ ಪ್ರತ್ಯೇಕ, KGF ಪ್ರತ್ಯೇಕ. ಸರ್, ಇದು ಪೊಲಿಟಿಕಲ್ ಮೋಟಿವಿಟಿ ಅಂದಾಗ ಮಾಡ್ತಾ ಇದ್ದಾರೆ. ಎರಡು ಅಧ್ಯಕ್ಷನ ಮಾಡಬೇಕಂತ ಏನು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಒಂದು. ಅಧ್ಯಕ್ಷ ಯಾರು ಮಾಡಿದ್ರು ಕಾಂಗ್ರೆಸ್ನವರೇ ಅಲ್ವಾ? ಬರೀ ಅಧ್ಯಕ್ಷ ಆಗ್ತದ ಹತ್ರ ಒಬ್ಬ ಅಧ್ಯಕ್ಷಗೋಸ್ಕರ ಇಷ್ಟೊಂದು ಪ್ರಾಧಿಕಾರ ಆಗ್ತದ? ಅದು ಸಹಜವಾಗಿ ಕಪೋಲ ಕಲ್ಪಿತ ಸುದ್ದಿ ಅಷ್ಟೇ. ಯಾವುದೇ ಕಾರಣಕ್ಕೆ ಅಧ್ಯಕ್ಷಗೋಸ್ಕರ ಆಗಲಿ ಮಾಡೋ ಅಗತ್ಯ ಇಲ್ಲ. ಅಧ್ಯಕ್ಷಗಳ ಬೇಕಾದ ಕೊಡ್ತಾರೆ, ನಮಗೆ ಪವರೇ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾರೋ ಆಪೋಸಿಟ್ ಅವರು ಅವ್ರ ತಕ್ಕಾಗಿ ಮಾತಾಡ್ತಾರೆ, ಖಂಡಿತ ಅಲ್ಲ. ಎರಡೂ ನಗರ ಪ್ರದೇಶಗಳಲ್ಲಿ ಸಮಗ್ರ ಅಭಿವೃದ್ಧಿ ಮಾಡಬೇಕು, ಆ ಭಾಗದಿಂದ ಬರ್ತದಕ್ಕೆ ಅಲ್ಲೇ ಅನುಕೂಲ ಮಾಡುವ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಬಿಡಿ ಪರ್ಮನೆಂಟ್ ಪೋಸ್ಟ್ಗಳು, ಇದು ಯಾವುದು ಪರ್ಮನೆಂಟ್ ಪೋಸ್ಟ್ಗಳಲ್ಲ. ಅದಕ್ಕೇನು ಯಾರು ಅಡ್ಕೊಂಡು ಕೂತಿಲ್ಲ ನೋಡಪ್ಪ. ಹಾಗೆ ಅದರ ಉದ್ದೇಶ ಎರಡೂ ನಗರಗಳು ಸಮಗ್ರ ಅಭಿವೃದ್ಧಿ ಆಗಲಿ, ಸ್ಥಳೀಯ ಜನರಿಗೆ ಅಲ್ಲಿ ಕೆಲಸ ಆಗುವಂಥ ಪ್ರಯತ್ನ ಆಗಲಿ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸರ್, ಇಲ್ಲೇ ಇರಬೇಕು ನನ್ನ ಆಸೆ ಸರ್. ಎಸ್ ಸರ್, ಎಸ್ ಸರ್, ನಿಜ ಅಲ್ಲ ಸರ್ ಇದು? ಕರೆಕ್ಟ್. ಯಾಕಂದ್ರೆ ಇಲ್ಲಿ ಮೇಡಮ್ ಬಂದಿದ್ದಾರೆ, ಮೇಡಮ್ ಕೈಲಿ తరం ఎండు నిరంతరం
தரம் என்றும் நிரந்தரம் வாங்க.